ಬಹಳಷ್ಟು ಜನರಿಗೆ ಪಿಂಚಣಿ ಬರ್ತಾ ಇಲ್ಲ. ನೋಡ್ತಾ ಇದ್ದೀರಿ, ಸರ್ಕಾರ ದುಡ್ಡು ಉಳಿಸೋದಕ್ಕೆ ಮಾಡಿರುವಂತ ಪ್ರಯತ್ನ ಇದು. ಸರ್ಕಾರದ ಅಧಿಕಾರಿಗಳು ಬೆನ್ನು ತಟ್ಟುಕೊಳ್ತಾ ಇದ್ದಾರೆ, ದುಡ್ಡು ಉಳಿಸಿದ್ವಿ ಅಂತ. ಆದ್ರೆ ಹಿರಿಯರು, ಅಶಕ್ತರು ಕಚೇರಿಯಿಂದ ಕಚೇರಿಗೆ ಓಡಾಡ್ತಾ ಇದ್ದಾರೆ. ಬರ್ತಾ ಇದ್ದಂತ ದುಡ್ಡು 800 ರೂಪಾಯಿ, 1000 ರೂಪಾಯಿ ದುಡ್ಡು ಬರ್ತಾ ಇತ್ತು, ಅದು ಬರ್ತಿಲ್ಲ. ಈಗ ಅನರ್ಹರನ್ನ ಹೊರಗೆ ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಾ ಇರೋದು, ಆದ್ರೆ ಆ ಪಟ್ಟಿಯಲ್ಲಿರೋದು ದೊಡ್ಡ ಸಂಖ್ಯೆಯಲ್ಲಿ ಅರ್ಹರು. ಡಾಕ್ಯುಮೆಂಟ್ ಒದಗಿಸೋದಕ್ಕೆ ಸಾಧ್ಯವಾಗದವರು, ಅಥವಾ ಈ ವಿಚಾರವೇ ಗೊತ್ತಿಲ್ಲದವರು, ಸರ್ಕಾರ ಈ ರೀತಿ ಪರಿಷ್ಕರಣೆ ಮಾಡ್ತಿದೆ ಅನ್ನುವಂತ ವಿಚಾರವೇ ಗೊತ್ತಿಲ್ಲದೆ ಈಗ ಪಿಂಚಣಿ ನಿಂತು ಹೋಗಿರೋದ್ರಿಂದ ಕಚೇರಿಯಿಂದ ಕಚೇರಿಗೆ ಓಡಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಈಗ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸೇರಿದಂತೆ ಎಲ್ಲರೂ ಸಹ ಈಗ ಪಿಂಚಣಿ ಏನಿದ್ದಾರೆ ಅವರೆಲ್ಲರೂ ಸಹ ಶಾಪ ಆಗ್ತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆದಾಯ ನಿಮಗೆ ಹೆಚ್ಚಿಗೆ ಬರ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪಿಂಚಣಿಯನ್ನ ದಿಢೀರ್ ಅಂತ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ತಂದು ಕೊಡ್ತಾ ಇದ್ರು ಕೂಡ ಇದುವರೆಗೂ ಪಿಂಚಣಿ ಅವರಿಗೆ ಬರ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಪೆನ್ಷನ್ ಎಲ್ಲ ಮಾತಾಡ್ಕೊಳಕ ಶುಗರ್ ಬಿಪಿಗೆ ಮಾತ್ರ ತಿಂತಾ ಇದ್ದೀನಿ, ಆಗ್ತಾ ಇಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ. ಏನು ಮಾಡಿದ್ರೆ 3 ತಿಂಗಳಿಂದ 4 ತಿಂಗಳಿಂದ ನಿನ್ನೆ ಬಂದೆ ಮೊನ್ನೆ ಬಂದೆ ಕೂತ್ಕೊಂಡೆ. ಸಮಯ 1200 ಬರ್ತಾ ಇದೆ. ನನಗೆ ಮಾತ್ರ ಮೈನೆ ಊಟ ಯಾರು ಮಾಡೋದು ಹೋದ್ರು ಆಗ್ತದೆ. ಮಾತಾಡಬೇಕು ಒಂದು ತಿಂಗಳಿಗೆ 1000 ರೂಪಾಯಿ ಮಾತಾಡಬೇಕು. ಅವರು ಇಲ್ಲಿ ಬಾ, ಅಲ್ಲಿ ಹೋಗಿ ಹೇಳಿ ಅದೇ ನಂಬ್ಕೊಂಡು ಇಲ್ಲೇ ತಿರ್ತಾ ಇದ್ದೀನಿ. ಇವಾಗ ಹೇಳ್ತೆ ಮನೆ ಹತ್ರ ಬರ್ತಾರೆ ಅಂತ. ಪಿಂಚಣಿ ಕೊಡಕ್ಕೆ ಮನೆ ಹತ್ರ ಬರ್ತಾರಾ? ಸಮಯ ನಾವು ನಾಳೆ 7 ಗಂಟೆಗೆಲ್ಲ ಊಟ ಎಲ್ಲ ಏನಿಲ್ಲ ಸಮಯ ಕಾರ್ಯ ಬರ್ಸೋದು ಹೋಗ್ರಿ ಕಳಿಸ್ತೀವಿ ಅಂತ ಹೇಳ್ತಾರೆ.